ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಚೇತನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ವೆಜಿಟೇಬಲ್ ಪಲ್ಯ ಮಾಡ್ತಾಯಿದ್ದೀನಿ ಸ್ವೀಡನ್ನಲ್ಲಿ. ಇಲ್ಲಿ ಸಿಕ್ಕಿರೋ ಕುಂಬಳಕಾಯಿ ಆರ್ ಸೋರೆಕಾಯಿ, ಅದನ್ನು ಯಾವ ಥರ ಕರಿಬೇಕು ಅಂತ ನನಗೆ ಗೊತ್ತಿಲ್ಲ. ನಾರ್ಮಲ್ಲಾಗಿ ರೌಂಡ್ ಇರುತ್ತೆ ಕುಂಬಳಕಾಯಿ, ನಾವೇನು ಪಂಪ್ಕಿನ್ ಅಂತೀವಿ ಅದು. ಬಟ್ ಇದು ಸ್ವಲ್ಪ ಉದ್ದಕ್ಕಿದೆ. ಬಟ್ ಕಟ್ ಮಾಡಿದ್ಮೇಲೆ ನನಗೆ ಯಾಕೋ ಕುಂಬಳಕಾಯಿ ಥರನೇ ಅನ್ನಿಸ್ತಾ ಇತ್ತು. ಬಟ್ ನೋಡೋದಕ್ಕೆ ಸೋರೆಕಾಯಿ ಥರ ಇರುತ್ತೆ. ಓಕೆ, ಬನ್ನಿ ಹೇಗಿದೆ, ಹೇಗೆಲ್ಲ ಮಾಡ್ಬೋದು ನೋಡೋಣ. ಎಸ್, ದಿಸ್ ಇಸ್ ಮೈ ಕಿಚನ್. ಸೊ ಕರ್ಬೇವಿನ ಸೊಪ್ಪು ಊರಿಂದ ತೊಗೊಂಬಂದಿರೋದು, ಹಾಸನದ ಕರ್ಬೇವಿನ ಸೊಪ್ಪು. ಸ್ವಲ್ಪ ಆನಿಯನ್ ತೊಗೊಂಡಿದ್ದೀನಿ, ಟೊಮ್ಯಾಟೊ ತೊಗೊಂಡಿದ್ದೀನಿ, ಹಾಗೆ ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ. ನೋಡಿ ಹೇಗಿದೆ. ಕಲರ್ ನೋಡಿ ಹೇಗಿದೆ. ನಮ್ಮ ಕುಂಬಳಕಾಯಿ ಹೀಗಿದೆ. ಸ್ಟಾರ್ಟ್ ಮಾಡೋಣ. ಇದು ನಮ್ಮ ಸ್ಟವ್, ಎಲೆಕ್ಟ್ರಿಕ್. ಸೊ ಪಾತ್ರೆ ಇಡೋಣ. ಟೆಂಪ್ರೇಚರ್ ಸೊ ನಾರ್ಮಲಾಗಿ 1 to 9 ಇರುತ್ತೆ. ಸೊ ನಮಗೆ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಹೀಟ್ ಮಾಡ್ಕೋಬೇಕು. ಸೇಮ್ ಇಂಡಕ್ಷನ್ ಸ್ಟವ್ ಹೇಗೆ ಯೂಸ್ ಮಾಡ್ತೀವಿ ಅದೇ ಥರ. ಸೊ ಚಿಮಣಿ ಇರುತ್ತೆ. ಹಾಗೆ ಇದ್ರ ಕೆಳಗಡೆ ಬಂದರೆ ಇದು ಓವನ್. ಹೀಟ್ ಆಗ್ತಾ ಇದೆ. ಪಾತ್ರೆ ಕಾದಿದೆ, ಆಯಿಲ್ ಹಾಕ್ತಾ ಇದ್ದೀನಿ. ಸಾಸಿವೆ ಹಾಕೋಣ. ನೆಕ್ಸ್ಟ್ ಕಡಲೆಬೇಳೆ ಹಾಕೋಣ. ಹಾಗೆ ಸ್ವಲ್ಪ ಮೆಣಸಿನ್ಕಾಯಿನ ಬಾಡಿಸ್ಕೊಬೋಣ. ಸೊ ಈ ಮೆಣಸಿನ್ಕಾಯಿ ಸಿಗೋದು ಬರೀ ಇಂಡಿಯನ್ ಸ್ಟೋರ್ಗಳಲ್ಲಿ ಮಾತ್ರ. ಸೊ ಅದಕ್ಕೋಸ್ಕರ ತುಂಬ ಅಟ್ಲೀಸ್ಟ್ ಲಕ್ಕಿಲಿ ನಮಗೆ ಸ್ವಲ್ಪ ಹತ್ರ ಇದೆ. ನನಗೆ ಆಫೀಸ್ಗೆ ಹತ್ರ ಆಗುತ್ತೆ, ಒಂದು 2 ಸ್ಟಾಪ್ ಅಷ್ಟೊಳಗೆ ಸಿಕ್ಬಿಡುತ್ತೆ ಲಕ್ಕಿಲಿ. ಇಲ್ಲಾಂದರೆ ತುಂಬ ಹುಡ್ಕೊಂಡು ಹೋಗಬೇಕು. ಸೊ ಆನಿಯನ್ ಹಾಕೋಣ. ಈರುಳ್ಳಿಯಲ್ಲಿ 2 ಥರ ಸಿಗುತ್ತೆ. ಇದು ವೈಟ್ ಈರುಳ್ಳಿ, ಇನ್ನೊಂದು ಸ್ವಲ್ಪ ಪರ್ಪಲ್ ಥರ ಇರುತ್ತೆ. ಅದು ನನಗೆ ಪರ್ಸ್ನಲಾಗಿ ತುಂಬ ಸ್ವಲ್ಪ ಘಾಟ್ ಥರ ಅನ್ನಿಸ್ತಿತ್ತು. ಅದಕ್ಕೆ ನಾನು ಯಾವುದೋ ವೈಟ್ ಈರುಳ್ಳಿನ ಇಟ್ಕೊಂಡ್ಬರ್ತಾಯಿದ್ದೆ. ಸೊ ಕರ್ಬೇವಿನ ಸೊಪ್ಪು, ಇದು ನಮ್ಮೂರಿನ ಕರ್ಬೇವಿನ ಸೊಪ್ಪು.
ಟೊಮೆಟೊ ಎಲ್ಲ ಸ್ವಲ್ಪ ಬೆಂದಿದೆ. ಇವಾಗ ಕುಂಬಳಕಾಯಿ ಹಾಕೋಣ. ಸ್ವಲ್ಪ ನೀರು ಹಾಕೋಣ, ಬೇಯೋದಕ್ಕೆ ಈಸಿ ಆಗುತ್ತೆ. ನೀರು ಹಾಕಿ ಲಿಡ್ ಮುಚ್ಚಿ ಒಂದು 10 ನಿಮಿಷ ಬೇಗ ಬಿಡಬೇಕು. ಮಧ್ಯೆ ಸ್ವಲ್ಪ ತಿರುಗ್ತಾ ಇರಬೇಕು, ಆವಾಗ ತಡ ಹಿಡಿಯಲ್ಲ. ಸೊ ಕುಂಬಳಕಾಯಿ ಪಲ್ಯ ಮಾಡೋದು ತುಂಬ ಈಸಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನಿಲ್ಲ. ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ ಅಷ್ಟು ಹಾಕಿದ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು. ಚಪಾತಿಗೆ, ರೊಟ್ಟಿಗೆ ಸೂಪರಾಗಿರುತ್ತೆ. ಕುಂಬಳಕಾಯಿ ಪಲ್ಯ ರೆಡಿ, ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ. ತುಂಬ ಈಸಿ, ನೀವು ಟ್ರೈ ಮಾಡಿ. ತುಂಬ ಜನ ಮಾಡ್ತಿರ್ತೀರ. ಸೊ ಬಟ್ ಸ್ವೀಡನ್ನಲ್ಲಿ ಸಿಗೋ ಕುಂಬಳಕಾಯಿ ತೊಗೊಂಡು ನಾನು ಟ್ರೈ ಮಾಡಿದ್ದೀನಿ ಅಷ್ಟೇ. ಥ್ಯಾಂಕ್ ಯು. ಹೀಗೆ ನೋಡ್ತಾರೆ ABC ಚೇತನ್ ಯೂಟ್ಯೂಬ್ ಚಾನಲ್. ನಮಸ್ಕಾರ.